ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಹಾಗೂ ಅಮೆರಿಕ ನಡುವಿನ ಯುದ್ಧ ತೀವ್ರತೆಯನ್ನ ಪಡ್ಕೊಳ್ತಾ ಇದೆ. ಈ ಕಾರಣ ಎಷ್ಟು ಯುದ್ಧವನ್ನ ನಿಲ್ಲಿಸಬೇಕು ಅಂತ ಟ್ರೈ ಮಾಡಿದ್ರು ಕೂಡ ಆಗ್ತಾ ಇಲ್ಲ. ಅದ್ರ ಬದಲಿಗೆ ವಿರಾಮ ಅಂತಾರೆ, ಮತ್ತೆ ಯುದ್ಧ ಶುರುವಾಗುತ್ತೆ. ಅಮೆರಿಕದ F-35 ಫೈಟರ್ ಜೆಟ್ ಅನ್ನ ಹೊಡೆದಂತ ಇರಾನ್, ಅಮೆರಿಕ, ಇರಾನ್, ಇಸ್ರೇಲ್ ನಡುವಿನ ಯುದ್ಧ ಮುಂದುವರಿತಾನೆ ಇದೆ. ಕೆಶ್ಮ್ ದ್ವೀಪದ ಬಳಿ F-35 ಫೈಟರ್ ಜೆಟ್ ಅನ್ನ ಉಡೀಸ್ ಮಾಡಲಾಗಿದೆ. ಇರಾನ್ ಹೊಡೆದಾಕಿದೆ. F-15E ಫೈಟರ್ ಜೆಟ್ ಮೇಲೂ ಕೂಡ ಇರಾನ್ ದಾಳಿ ಮಾಡಿದೆ. ಓರ್ವ ಪೈಲಟ್ ರಕ್ಷಣೆ ಮಾಡಲಾಗಿದೆ. ಮತ್ತೋರ್ವ ಪೈಲಟ್ಗೆ ಶೋಧ ಕಾರ್ಯ ಮುಂದುವರೆದಿದೆ. ಓರ್ವ ಪೈಲಟ್ ಅನ್ನ ವಶಕ್ಕೆ ಪಡೆದಿರುವಂತ ಇರಾನ್, ಅಮೆರಿಕದ ಹೆಲಿಕಾಪ್ಟರ್ಗಳ ಮೇಲೂ ಕೂಡ ಇರಾನ್ ಅಟ್ಯಾಕ್ ಮಾಡ್ತಾ ಇದೆ. ಪೈಲಟ್ಗಳ ಹುಡುಕಾಟ ಮುಂದುವರೆದಿದೆ. ಓರ್ವರ ರಕ್ಷಣೆ ಮಾಡಲಾಗಿದೆ, ಮತ್ತೋರ್ವನ ರಕ್ಷಣೆಗೋಸ್ಕರ ಅಥವಾ ಎಲ್ಲಿದ್ದಾರೆ ಅನ್ನೋದೇ ಇನ್ನೂ ನಾಪತ್ತೆ. ಹಾಗಾಗಿ ಹುಡುಕಾಟ ಮುಂದುವರೆದಿದೆ. ಇನ್ನು ಅಮೆರಿಕದ 2 ಹೆಲಿಕಾಪ್ಟರ್ಗಳಿಗೂ ಕೂಡ ಈ ಅಟ್ಯಾಕ್ ಸಂದರ್ಭದಲ್ಲಿ ಹಾನಿ ಉಂಟಾಗಿದೆ. ಇರಾನ್ ದಾಳಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಿಡಿಕಾರಿದ್ದಾರೆ. ದಾಳಿ ಶುರು ಮಾಡಿದ್ದೆ ಡೊನಾಲ್ಡ್ ಟ್ರಂಪ್ ಅವರು, ಯುದ್ಧ ಶುರು ಮಾಡಿದ್ದೆ ಅವರು. ಶಾಂತಿ ಸ್ಥಾಪನೆ ಮಾಡ್ತೀನಿ ಅಂತೇಳಿ, ನೊಬೆಲ್ ಪ್ರಶಸ್ತಿ ಕೊಡ್ಬೇಕಾಗಿತ್ತು ನನಗೆ ಅಂತೇಳಿ ಹೇಳ್ದಂಥವ್ರು ಈಗ ಯುದ್ಧಕ್ಕೆ ಮುನ್ನುಡಿ ಬರೆದವರೇ ಇವರು. ಈಗ ಯುದ್ಧಕ್ಕೆ ಹೆದರಿದ್ರೆ ಅಥವಾ ಯುದ್ಧದಿಂದ ಇದೆಲ್ಲದನ್ನೂ ಸರಿ ಮಾಡ್ತೀನಿ ಅಂತ ಹೊರಟಂತ ಟ್ರಂಪ್ ಅವರು ಆಗಾಗ ಕದನ ವಿರಾಮವನ್ನು ಘೋಷಣೆ ಮಾಡ್ತಾನೆ ಇರ್ತಾರೆ. ನೋಡಿ, ಟೆಹರಾನ್ ಮೇಲೂ ಕೂಡ ಬಾಂಬ್ ಅಟ್ಯಾಕ್ ಮಾಡಲಾಗಿದೆ. ಇನ್ನು ಮಿಸೈಲನ್ನು ಉಡಾಯಿಸಿದಂಥ US ಅಮೆರಿಕ ದಾಳಿಗೆ ತತ್ತರಿಸಿದ ಇರಾನ್ ರಾಜಧಾನಿ ಟೆಹರಾನ್. ಈ ದಾಳಿ ಪ್ರತಿದಾಳಿಗಳು ಇನ್ನು ಎಷ್ಟು ದಿನ, ಹಾಗಾದ್ರೆ ಎಷ್ಟು ಅಮಾಯಕರನ್ನ ಬಲಿ ಪಡೆದುಕೊಳ್ಳುತ್ತೆ ಈ ಕೊಲ್ಲಿ ಯುದ್ಧ ಅನ್ನುವಂಥ ಒಂದು ಪ್ರಶ್ನೆ ಇದ್ದೇ ಇದೆ. ಸದ್ಯ ಇರಾನ್, ಇಸ್ರೇಲ್, ಅಮೆರಿಕ ನಡುವಿನ ಈ ದಾಳಿ ಪ್ರತಿದಾಳಿಗಳಿಂದಾಗಿ ಅನೇಕ ವಾಯುನೆಲೆಗಳು, ಆಸ್ಪತ್ರೆಗಳು ಎಲ್ಲವೂ ಕೂಡ ನಾಶ ಆಗ್ತಾನೆ ಇವೆ.